ಹಾಯ್ ಹೆಲೋ ನಮಸ್ಕಾರ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ. ಕರ್ನಾಟಕ PGCETದಂತೂ ಆಲ್ಮೋಸ್ಟ್ 3-4 ವೀಡಿಯೋ ಬಿಟ್ಟಾಯಿತು. ಬಟ್ ಇವಾಗ ನಾನು ಹೊಸ ವೀಡಿಯೋ ತಂದಿರೋದು 100 ಜನರಲ್ ನಾಲೆಡ್ಜ್ ಎಕ್ಸಾಮ್ ಅಂತೂ ಇನ್ 2 ಡೇಸ್ ಇದೆ. ಅಷ್ಟರಲ್ಲಿ ನಾವು ಜನರಲ್ ನಾಲೆಡ್ಜ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಗೆ ಕವರ್ ಮಾಡಬೇಕು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇದಂತೂ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ಇದನ್ನು ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1Kಗೆ ನಿಯರ್ ಇದ್ದೀವಿ. ಆದಷ್ಟು ಬೇಗ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಫುಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ 200K ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹಾಗಾದರೆ ಬನ್ನಿ, ಹೌ ಟು ಕ್ರ್ಯಾಕ್ ಜನರಲ್ ನಾಲೆಡ್ಜ್. PGCETನಲ್ಲಿ ಜನರಲ್ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಅದನ್ನು ಹೇಗೆ ಕ್ರ್ಯಾಕ್ ಮಾಡೋದು, ಅದನ್ನು ಹೇಗೆ ಆಲ್ಮೋಸ್ಟ್ ಕಮ್ಮಿ ಸಮಯದಲ್ಲಿ ಕಲ್ತ್ಕೊಳ್ಳೋದು, ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ ಬಂದು, ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ನೇಮ್ಡ್ ಆ್ಯಸ್ ದ ಟೈಮ್ ಮ್ಯಾನೇಜಿಂಗ್ ಪರ್ಸನ್ ಆಫ್ ದ ಇಯರ್ 2016. ಇದಕ್ಕೆ ಆನ್ಸರ್ ನೀವೇ ಹೇಳಿ ನೋಡೋಣ. ಟಾಪ್ 10 ಕ್ವಶನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಆಪ್ಷನ್ ಬಿ ಎರಡನೇದು, ವಿಚ್ ಇಂಡಿಯನ್ ವಿಲೇಜ್ ಆ್ಯಸ್ ರೀಸೆಂಟ್ಲಿ ಅರ್ನಡ್ ದ ಟ್ಯಾಗ್ ಆಫ್ ಬಿಕಮಿಂಗ್ ಇಂಡಿಯನ್ಸ್ ಫಸ್ಟ್ ಡಿಜಿಟಲ್ ವಿಲೇಜ್ ಇನ್ ಇಂಡಿಯಾ. ಇದಕ್ಕೆ ಆನ್ಸರ್ ಬಂದು ಇದಕ್ಕೂ ಬಿನೇ. ನೆಕ್ಸ್ಟು, ಹೂ ವಾಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆ್ಯಸ್ ದ ಪ್ರೆಸಿಡೆಂಟ್ ಆಫ್ FICCI ಫಾರ್ ದ ಇಯರ್ 2017. ಇದಕ್ಕೆ ಆನ್ಸರ್ ಬಂದು ಇದಕ್ಕೂ ಕೂಡ ಆನ್ಸರ್ ಬಿನೇ, ಪಂಕಜ್ ಆರ್ ಪಟೇಲ್. ಈ ಫೋರ್ತ್ ಒನ್ ಕ್ವಶನ್ನ ಹಾಗೆ ನೀವು ಸ್ವಲ್ಪ ಕ್ಲೀನಾಗಿ ನೋಡಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆ್ಯಸ್ ಅಂಬಾಸಿಡರ್ ಟು ದ ಯುನೈಟೆಡ್ ನೇಷನ್ ಬೈ ಯೂಸಿಂಗ್ ಪ್ರೆಸಿಡೆಂಟ್ ಎಲೆಕ್ಟೆಡ್ ಡೊನಾಲ್ಡ್ ಟ್ರಂಪ್. ಇದಕ್ಕೆ ಆನ್ಸರ್ ಬಂದು ನಿಕ್ಕಿ ಹೆಲಿ. ಹಾಗೆ ಫಿಫ್ತ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ ಓದ್ಕೊಂಡು ಗೈಸ್. ನಾನು ಟಾಪ್ 10 ಕ್ವಶನಿಗೆ ಮಾತ್ರ ನಿಮಗೆ ಈ ಥರ ಟೀಚಿಂಗ್ ಥರ ನಿಮಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲ ಕ್ವಶನ್ಸು ಕೂಡ ನಿಮಗೆ ನಾರ್ಮಲಾಗೆ ಫೋಟೋಸು ಡಿಸ್ಪ್ಲೇ ಮೇಲೆ ಶೋ ಆಗುತ್ತೆ. ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಟಾಪ್ 10 ಕ್ವಶನ್ಸ್ನ ನಾನು ತೊಗೊಂಡು ಇದನ್ನು ನಿಮಗೆ ಟೀಚಿಂಗ್ ಥರ ಹೇಳ್ಕೊಡ್ತಿದ್ದೀನಿ. ಇದೇ ಥರ ಇನ್ನೂ 50 ಕ್ವಶನ್ಸು ನಿಮಗೆ ಟೀಚಿಂಗ್ ಥರ ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಕ್ವಶನ್ಸು ಕೂಡ ಟೀಚಿಂಗ್ ಥರನೇ ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 7th ಒನ್ ನೋಡಿ, ಬೈ ವೆನ್ ಇಂಡಿಯನ್ಸ್ ರೈಲ್ವೆ ರೀಸೆಂಟ್ಲಿ ಸೆಟ್ ದ ಟಾರ್ಗೆಟ್ ಆಫ್ ಅಚೀವ್ 100% ಡಿಕಾರ್ಬನೈಸೇಷನ್ ವಿತ್ 90% ಎಲೆಕ್ಟ್ರಿಫಿಕೇಷನ್. ಆನ್ಸರ್ ಬಂದು ಇದಕ್ಕೆ ಯಾವ ಇಯರಲ್ಲಾಗಿದೆ ಅಂತ ನೀವು ಹೇಳಬೇಕಾಗತ್ತೆ. ಆಪ್ಷನ್ ಎ 2021 8th ಕ್ವಶನ್ ನೋಡಿ ಹಾಗೆಯೇ, ನೇಮ್ ದ ಇಂಡಿಯನ್ ಸ್ಟೇಟ್ಸ್ ದಟ್ ಹ್ಯಾವ್ ಜಾಯಿಂಟ್ಲಿ ಟಾಪ್ಡ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಫಾರ್ಮ್ಸ್ ರ್ಯಾಂಕ್ 2015-16. ಇದಕ್ಕೆ ಆನ್ಸರ್ ಹೇಳಿ ಗೈಸ್ ನೋಡೋಣ ಯಾರು. ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ. 9th ಕ್ವಶನ್ ಬಂದು, ನೇಮ್ ದ ಕ್ರಿಯೇಟಿವ್ ಏಜೆನ್ಸಿ ದಟ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಬೈ NITI ಆಯೋಗ್ ಫಾರ್ ರನ್ನಿಂಗ್ ಇಟ್ಸ್ ಕ್ಯಾಂಪೇನ್ಸ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ. 10th ಕ್ವಶನಿಗೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ನ ಕಮೆಂಟ್ ಮಾಡ್ತೀರಾ. ಕರೆಕ್ಟ್ ಆನ್ಸರ್ ಇರೋರಿಗೆ ನಾನು ಲೈಕ್ ಮಾಡ್ತೀನಿ ಆ ಕಮೆಂಟಿಗೆ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀನಿ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಮೇಲೆ ಶೋ ಆಗ್ತಿರುತ್ತೆ ಗೈಸ್. ಯಾಕಂದರೆ ಇನ್ನು ಮುಂದೆ ವೀಡಿಯೋಸಿಗೆಲ್ಲ ನಾನು ಹೇಳ್ತಾನೆ ಹೋದರೆ ವೀಡಿಯೋ ಲೆಂತು ತುಂಬ ಜಾಸ್ತಿ ಆಗುತ್ತೆ. ನಿಮಗೂ ಕ್ವಶನ್ಸ್ನ ಕ್ಲೀನಾಗಿ ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ವೀಡಿಯೋ ಲೆಂತ್ ಜಾಸ್ತಿ ಆದಷ್ಟು ನಿಮಗೆ ತುಂಬ ಬರ್ಡನ್ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಅದನ್ನು ನೀವು ಸಿಂಪಲ್ಲಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಮಿಕ್ಕಿದ್ದು ಕ್ವಶನ್ಸ್ ಎಲ್ಲ ಹಾಕಿದ್ದೀನಿ. 15 ಕ್ವಶನ್ಸು, 16, 17 ಇದೇ ಥರ ಆರ್ಡರ್ ವೈಸಲ್ಲೇ ನಿಮಗೆ GK ಹೇಗೆ PGCET 2 ಡೇಸ್ ಬಿಫೋರ್ ಇರೋವಾಗಲೇ ನಾವು ಹೇಗೆ PGCETಗೆ ರೆಡಿ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಅರ್ಜೆಂಟಾಗಿ ವೀಡಿಯೋ ಮಾಡಿ ನಿಮಗೋಸ್ಕರನೇ ವೀಡಿಯೋ ಮಾಡ್ತಿರೋದು. ತುಂಬ ಜನ ತುಂಬ ಟಾಪಿಕ್ಸ್ನ ಓದಿ ಯಾವ್ದು GKನ ನಾನು ಮರ್ತುಬಿಟ್ಟಿರ್ತೀರ. ಜನರಲ್ ನಾಲೆಡ್ಜ್ನ ಹೇಗೆ ಅದನ್ನು ಕ್ರ್ಯಾಕ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿರಲ್ಲ. ಜನರಲ್ ನಾಲೆಡ್ಜ್ ಬೇರೆ ಟಾಪಿಕ್ ಆದರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಟಾಪಿಕ್ಸ್ ನಿಮಗೆ ಸಿಗುತ್ತೆ. ಬಟ್ GK ಅಂದರೆ ಜನರಲ್ ನಾಲೆಡ್ಜ್, ಜನರಲ್ ಅವೇರ್ನೆಸ್. ಇದರಲ್ಲಿ ಕರೆಂಟ್ ಅಫೇರ್ಸು ನಿಮಗೆ ತುಂಬ ಅಂದರೆ ತುಂಬ ಸಿಕ್ಬಿಡುತ್ತೆ. ಕರ್ನಾಟಕದಲ್ಲಿ ರೀಸೆಂಟಾಗಂತೂ ತುಂಬ ಇನ್ಸಿಡೆಂಟ್ಸು, ಕೇಸಸ್ಸು ಆಗ್ತಿದೆ. ಬಟ್ ನಿಮಗೆ ಅದನ್ನು ಎಲ್ಲನೂ ಹೇಗೆ ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ ಹೇಳಿ. ಒಟ್ಟಿಗೆ 1000, 1500, 2000 ಈ ಥರ ಎಲ್ಲ ಕ್ವಶನ್ಸ್ನ ನೀವು ನೆನ್ಪಿಟ್ಕೊಂಡು ಬೆಳೆಯೋಕ್ಕೆ ನಾವೇನು ಮಷಿನ್ಗಳ, ಕಂಪ್ಯೂಟರ್ಸ್ಗಳ? ಚಾನ್ಸೇ ಇಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಆ್ಯಕ್ಚುಲಿ ನನಗೂ ಹೆಲ್ಪ್ ಆಗಿದೆ ಇದರಿಂದ. ನಾನು PGCET ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿದ್ದೀನಿ. ನನಗೆ ಮೈಸೂರಲ್ಲಿ ಬಿದ್ದಿದೆ ಸೆಂಟ್ರು. ನಿಮಗೆ ಎಲ್ಲೆಲ್ಲಿ ಬಿದ್ದಿದೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಕಾಲೇಜಲ್ಲಿ ಬಿದ್ದಿದೆ, ಯಾವ ಸೆಂಟ್ರು ಬಿದ್ದಿದೆ ನೋಡೋಣ, ತಿಳ್ಕೊಳ್ಳೋಣ. ಎಷ್ಟು ಜನ PGCET ಎಕ್ಸಾಮ್ಸ್ನ ಯಾವ್ಯಾವ ಕಡೆ ಬರೀತಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಬೇಕು ಅಂದರೆ ಟೈಮ್ ತುಂಬ ಕಮ್ಮಿ ಇದೆ. ನಾನು ಒಬ್ಬರು ಕಮೆಂಟ್ ಮಾಡಿದ್ರೂ ನಾನು ಅವರಿಗೆ ವೀಡಿಯೋ ಮಾಡೇ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರೂ ಕೂಡ ನನ್ನಿಂದ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಕ್ಕೆ ನಾನು ಬಿಡಲ್ಲ. ಅದಕ್ಕೋಸ್ಕರ ಒಬ್ಬರು ಕಮೆಂಟ್ ಮಾಡಿದ್ರು ಅವ್ರಿಗೆ ನಾನು ಇನ್ಫಾರ್ಮೇಷನ್ ಕೊಡೋದೆ, ಅಥವಾ ನಿಮ್ಮ ಕಮೆಂಟಲ್ಲೇ ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀನಿ, ನೀವು ಅಲ್ಲೇ ಓದ್ಕೊಳ್ಳಿ. ದಯವಿಟ್ಟು ಯಾರೂ ಓದ್ದನೇ ಹೋಗಿ ಬರೀಬೇಡಿ. ಲೈಫಲ್ಲಿ ಒಂದೇ ಸಲ PGCET ಎಕ್ಸಾಮ್ ಬರೆಯೋಕ್ಕಾಗೋದು.
ಅದು ಗೌರ್ಮೆಂಟ್ ಕಂಡಕ್ಟ್ ಮಾಡ್ತಿರೋದು. PGCETಗೆ ಹೇಗೆ ನಾವು ಪ್ರಿಪೇರ್ ಆಗಿ ಹೋಗಬೇಕು 1 ಡೇ ಬಿಫೋರು, ಅದು ವಿಡಿಯೋ ಬೇಕು ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಇದ್ದರೂ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೋಸ್ಕರ ವಿಡಿಯೋ ಮಾಡೇ ಮಾಡ್ತೀನಿ. ನಿಮಗೋಸ್ಕರನೇ ವಿಡಿಯೋ ಮಾಡ್ತಿರೋದು, ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತಲೇ. ಯಾಕಂದರೆ ನನಗೆ ಗೊತ್ತು ಸ್ಟೂಡೆಂಟ್ಸ್ ಲೈಫು ಹೇಗಿರುತ್ತೆ, ಎಷ್ಟು ಕಷ್ಟ ಆಗುತ್ತೆ ಓದೋದಕ್ಕೆ. ಒಂದೊಂದು ಇನ್ಫಾರ್ಮೇಷನ್ ಹುಡುಕಬೇಕು ಅಂದರೆ ನಮಗೆ ಇಲ್ಲಿ ನೋಟ್ಸ್ಗಳು ಸಿಗೋದಿಲ್ಲ, ಇನ್ಫಾರ್ಮೇಷನ್ ಸಿಗೋದಿಲ್ಲ. ಪ್ರತಿಯೊಂದನ್ನು ಮೊಬೈಲಲ್ಲಿ ನೋಡೋಕ್ಕಾಗಲ್ಲ. ಮೊಬೈಲಲ್ಲಿ ಎಷ್ಟು ಅಂತ ನೋಡೋಕ್ಕಾಗತ್ತೆ ಅಲ್ವಾ? ಅದಕ್ಕೋಸ್ಕರ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡೇ ಮಾಡ್ತೀನಿ ಗಾಯ್ಸ್. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಾನು ನಿಮ್ಮ ನೇಮ್ ಇಸ್ ಆಕಾಶ್ ಗೌಡ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೀದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಮೇಲ್ಗಡೆ ತೋರಿಸುತ್ತೆ. ಈಸಿಯಾಗಿ ನೀವು ಅದನ್ನು ನೋಡ್ಬೋದು. ಓಕೆ, ಸಿಗೋಣ ಗಾಯ್ಸ್. ನೀವೇನು ಕಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಕಮೆಂಟ್ ಸೆಕ್ಷನ್ ನಿಮ್ಮದೇ, ಹೋಗಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.